ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರನವದಗಿ ಅನುಷಿತ್ ಪಾಲಿಟಿಗೆ ಸ್ವಾಗತ. ನನ್ನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇವತ್ತಿನ ವಿಶೇಷ ದಿನ ಏನೆಂದರೆ ಮಕ್ಕಳ ದಿನಾಚರಣೆ. ನನ್ನ ಎಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇವತ್ತು ಒಬ್ಬ ಶಿಕ್ಷಕ ಉತ್ಕೃಷ್ಟ ವ್ಯಕ್ತಿಯಾಗಿ ಇನ್ನಷ್ಟು ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾರಂದರೆ ವಿದ್ಯಾರ್ಥಿಗಳು. ತರಗತಿಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ, ವಿದ್ಯಾರ್ಥಿಗಳ ಕೇಳುವಂಥ ಪ್ರಶ್ನೆಗಳಿಂದ ಇವತ್ತು ಒಬ್ಬ ಶಿಕ್ಷಕ ಏನಪ್ಪ ಅಂದರೆ ಇನ್ನಷ್ಟು ತನ್ನ ಜ್ಞಾನವನ್ನು ಹೆಚ್ಚಿಗೆ ಪಡಿಸಿಕೊಳ್ಳುವುದರ ಜೊತೆಗೆ ಮಕ್ಕಳಲ್ಲಿ ಇನ್ನಷ್ಟು ಜ್ಞಾನವನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡ್ತಾನೆ. ಇರಲಿ, ಈಗ ನಾವು ವಿಷಯಕ್ಕೆ ಬಂದುಬಿಡೋಣ. ಭಯೋತ್ಪಾದನೆಯ ಕಾರಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂದರೆ ಭಯೋತ್ಪಾದನೆಯ ಕಾರಣಗಳ ಬಗ್ಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ, ಅತಿ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳಲಾಗಿದೆ ಅಂದರೆ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಭಯೋತ್ಪಾದನೆಯ ಕಾರಣಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಥವಾ ಚರ್ಚಿಸಿ ಅಂತ ಕೇಳಬಹುದು. ಎಷ್ಟು ಅಂಕಕ್ಕೆ ಕೇಳಬಹುದಂದರೆ 5 ಅಂಕಕ್ಕೆ ಕೇಳಬಹುದು. ಈ ಚಿತ್ರದಲ್ಲಿರ್ತಕ್ಕಂಥವ್ರು ಏನಪ್ಪ ಅಂದ್ರೆ ಇವರೇ ನೋಡಿ ಸ್ನೇಹಿತರೆ, ಭಯೋತ್ಪಾದಕರು. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳ್ಯಾರು? ಇವರೆಲ್ಲ ಭಯೋತ್ಪಾದಕರು. ಇವರು ಮನಸ್ಥಿತಿ ಯಾವ ರೀತಿ ಇರ್ತೈತಪ್ಪ? ಕ್ರೂರವಾದಂಥ ಮನಸ್ಥಿತಿ, ಯಾವುದೇ ಕರುಣೆ ಇಲ್ಲದೆ ಇರತಕ್ಕಂಥ ಮನಸ್ಥಿತಿ, ಯಾವುದೇ ಕರುಳು ಬಳ್ಳಿ ಇಲ್ಲದೆ ಇರತಕ್ಕಂಥ ಮನಸ್ಥಿತಿ ಇವ್ರದ್ದು. ಕಟುವಾದ ಮನಸ್ಥಿತಿ, ಯಾವುದಕ್ಕೆ ಒಳಗಾಗದೆ, ಯಾವುದೇ ಸಂವಿಧಾನಕ್ಕೂ ಗೌರವ ಕೊಡಂಗಿಲ್ಲ. ತಮ್ಮ ತತ್ವ ಸಿದ್ಧಾಂತಗಳು ಏನಿರ್ತಾವಲ್ಲ ಆ ತತ್ವ ಸಿದ್ಧಾಂತಗಳ ಪೂರೈಸಿಕೊಳ್ಳುವವರೆಗೆ ಇವರೇನಪ್ಪ ಅಂದ್ರೆ ಕ್ರೂರವಾದಂಥ ಹಿಂಸೆಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಈ ಭಯೋತ್ಪಾದಕರು ಏನಿದಾರಲ್ಲ, ಈ ಉಗ್ರಗಾಮಿಗಳೇನಿದಾರಲ್ಲ, ಈ ಉಗ್ರಗಾಮಿಗಳಿಂದ ನಮ್ಮ ರಾಷ್ಟ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಈಗ ಪ್ರಸ್ತುತ ಭಯೋತ್ಪಾದನೆಯ ಕಾರಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಭಯೋತ್ಪಾದನೆಗೆ ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಏನೆಂದು ಕರೆಯಲಾಗುವುದಪ್ಪ ಅಂದರೆ ಟೆರರಿಸಮ್ ಎಂದು ಕರೆಯಲಾಗುವುದು. ಈ ಭಯೋತ್ಪಾದನೆಗೆ ಆಂಗ್ಲ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ? ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯಲಾಗುವುದಪ್ಪ ಅಂದರೆ ಟೆರರಿಸಮ್ ಎಂದು ಕರೆಯಲಾಗುವುದು. ಈ ಟೆರರಿಸಮ್ ಅನ್ನುವಂಥ ಪದ ಏನೈತಲ್ಲ, ಇದು ಯಾವ ಭಾಷೆಯಿಂದ ಬರಲಾಗಿದೆ ಅಂದರೆ ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಭಯೋತ್ಪಾದನೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಟೆರರಿಸಮ್ ಎಂದು ಕರೆದರೆ ಈ ಟೆರರಿಸಮ್ ಅನ್ನುವಂಥ ಪದ ಏನೈತಲ್ಲ, ಈ ಪದ ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಅತಿ ಹೆಚ್ಚು ಬಾರಿ 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಅಂದರೆ 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಭಯೋತ್ಪಾದನೆಯು ಯಾವ ಪದದಿಂದ ಬಂದಿದೆ ಅಂತ ಕೇಳಿದರೆ ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಚುನಾವಣೆಯು ಅದು ಸಹಿತ ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಪದದಿಂದ ಬಂದಿದೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್, ಅದು ಸಹಿತ ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟ್ರೇಷನ್ ಅನ್ನುವಂಥ ಪದದಿಂದ ಬಂದಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭ್ರಷ್ಟಾಚಾರಕ್ಕೆ ಏನೈತಲ್ಲ, ಇದು ಸಹಿತ ಲ್ಯಾಟಿನ್ ಭಾಷೆಯ ರಂಪಿಯರ್ ಅನ್ನುವಂಥ ಪದದಿಂದ ಬಂದಿದೆ. ಅತಿ ಹೆಚ್ಚು ಬಾರಿ ಏನಪ್ಪ ಅಂದ್ರೆ ಇವುಗಳು ಕೇಳಿರ್ತಕ್ಕಂಥ ಪ್ರಶ್ನೆ. ಭಯೋತ್ಪಾದನೆಗೆ ಆಂಗ್ಲ ಭಾಷೆಯಲ್ಲಿ ಟೆರರಿಸಮ್ ಎಂದು ಕರೆದರೆ ಈ ಟೆರರಿಸಮ್ ಅನ್ನುವಂಥ ಪದ ಏನೈತಲ್ಲ ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಭಯೋತ್ಪಾದನೆ ಎಂದರೇನು ಅಂತ ನೋಡುವುದಾದರೆ, ಭಯೋತ್ಪಾದನೆ ಎಂದರೆ ಸಾರ್ವಜನಿಕರಲ್ಲಿ
ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ, ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಮ್ಮ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳುವುದೇ ಭಯೋತ್ಪಾದನೆ ಎನ್ನುವರು. ಭಯೋತ್ಪಾದನೆ ಎಂದರೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಮ್ಮ ಸೈದ್ಧಾಂತಿಕ ಗುರಿಗಳೇನಿದಾವಲ್ಲ ಆ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳುವುದೇ ಭಯೋತ್ಪಾದನೆ ಎನ್ನುವರು. ಇವರು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲಿಯವರೆಗೆ ತಮ್ಮ ಗುರಿಗಳನ್ನು ಈಡೇರಿಸಿಕೊಳ್ಳುವುದಿಲ್ಲವೋ, ತಮ್ಮ ಗುರಿಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ, ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ, ತಮ್ಮ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ, ತಮ್ಮ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಬೇಕಾದ್ರೆ ಭಯೋತ್ಪಾದಕರು ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಮತ್ತೊಬ್ಬರಿಗೆ ತೊಂದರೆಗಳನ್ನು ಕೊಡುವುದರ ಮುಖಾಂತರ, ಮತ್ತೊಬ್ಬರಿಗೆ ಕೊಲ್ಲುವುದರ ಮುಖಾಂತರ, ಅವರ ಮೇಲೆ ಹತ್ಯೆಗಳನ್ನು ಮಾಡುವುದರ ಮುಖಾಂತರ, ಅವರಿಗೆ ಕ್ರೂರವಾದಂಥ ಹಿಂಸೆಗಳನ್ನು ಕೊಡುವುದರ ಮುಖಾಂತರ ತಮ್ಮ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವಂಥ ಪ್ರಯತ್ನ ಯಾರು ಮಾಡ್ಕೊಳ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡ್ಕೊಳ್ತಾರೆ. ಭಯೋತ್ಪಾದನೆ ಎಂದರೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಮ್ಮ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಭಯೋತ್ಪಾದನೆ ಎನ್ನುವರು. ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭಯೋತ್ಪಾದನೆ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಮ್ಮ ಸೈದ್ಧಾಂತಿಕ ಗುರಿಗಳೇನದವಲ್ಲ ಅವುಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಭಯೋತ್ಪಾದನೆ ಎಂದು ಕರೆಯಲಾಗುವುದು. ಈ ಭಯೋತ್ಪಾದನೆ ಐತಲ್ಲ ಇದೊಂದು ಪ್ರತೀಕಾರದ ಕೃತ್ಯ. ಭಯೋತ್ಪಾದನೆ ಯಾವ ರೀತಿ ಐತಪ್ಪ? ಪ್ರತೀಕಾರದ ಕೃತ್ಯವಾಗಿದೆ ಸ್ನೇಹಿತರೆ. ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡುವಂಥ ಕೃತ್ಯವಾಗಿದೆ, ಮತ್ತೊಬ್ಬರನ್ನು ಹಿಂಸೆಗೆ ಒಳಪಡಿಸುವಂಥ ಕೃತ್ಯ, ಕಸಿದುಕೊಳ್ಳುವಂಥ ಕೃತ್ಯವಾಗಿದೆ. ಯಾವುದಪ್ಪ ಅಂದರೆ ಇದೇ ಭಯೋತ್ಪಾದನೆ ಎನ್ನುವಂಥ ಸ್ನೇಹಿತರೆ. ಭಯೋತ್ಪಾದಕರು ಯಾವುದೇ ರೀತಿ ಸಂವಿಧಾನಕ್ಕೆ ಗೌರವ ಕೊಡಂಗಿಲ್ಲ. ತಮ್ಮ ಹಿತಾಸಕ್ತಿಗಳೇನದವಲ್ಲ ಅವುಗಳು ಪೂರೈಸಿಕೊಳ್ಳುವವರೆಗೆ ಜನರಲ್ಲಿ ಸಾರ್ವಜನಿಕರಲ್ಲೇನು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಅವರಿಗೆ ಹಿಂಸೆಗಳನ್ನು ಕೊಡುವಂಥ ಪ್ರಯತ್ನ ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ಇದೇ ಭಯೋತ್ಪಾದಕ ಪ್ರತೀಕಾರದ ಕೃತ್ಯವಾಗಿದೆ. ಇದೊಂದು ಪ್ರತೀಕಾರದ ಕೃತ್ಯವಾಗಿದೆ ಸ್ನೇಹಿತರು. ಜಾಗತಿಕ ಮಟ್ಟದಲ್ಲಿ ನಾವು ಇವತ್ತು ಇರಾಕ್ ಅನ್ನುವಂಥ ರಾಷ್ಟ್ರ ನೋಡಬಹುದು, ಇರಾನ್ ಅನ್ನುವಂಥ ರಾಷ್ಟ್ರ ನೋಡ್ಬೋದು, ಸಿರಿಯಾ ಅನ್ನುವಂಥ ರಾಷ್ಟ್ರ ನೋಡ್ಬೋದು, ಲಿಬಿಯಾ ಅನ್ನುವಂಥ ರಾಷ್ಟ್ರ ನೋಡ್ಬೋದು, ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ನೋಡ್ಬೋದು. ಇನ್ನಿತರೆ ಹಲವಾರು ರಾಷ್ಟ್ರಗಳಲ್ಲಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಭಯೋತ್ಪಾದಕರೇನಿದಾರಲ್ಲ ಈ ಭಯೋತ್ಪಾದಕರು ಭಯೋತ್ಪಾದಕ ಕೃತ್ಯಗಳಲ್ಲಿ ಇವತ್ತು ಇರಾಕ್ ರಾಷ್ಟ್ರದಲ್ಲಿ ಸಹಿತ ಭಯೋತ್ಪಾದಕರನ್ನು ಕಂಡುಕೊಳ್ಬೋದು ನಾವು. ಇರಾನ್ ರಾಷ್ಟ್ರದಲ್ಲಿ ಸಹಿತ ಭಯೋತ್ಪಾದಕರನ್ನು ಕಂಡುಕೊಳ್ಬೋದು. ಸಿರಿಯಾ ಆಗಿರಬಹುದು, ಲಿಬಿಯಾ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು. ಈ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ನಾವು ಭಯೋತ್ಪಾದಕರನ್ನು ನೋಡ್ಬೋದು. ಇವರು ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ತಾರೆ. ಹಾಗಾದರೆ ಈ ಭಯೋತ್ಪಾದನೆಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಂದರೆ ಪ್ರತ್ಯೇಕವಾದಿ ಚಳವಳಿಗಳು. ಯಾವ ವಾದಿ ಚಳವಳಿಗಳು? ಪ್ರತ್ಯೇಕವಾದಿ ಚಳವಳಿಗಳು. ಭಯೋತ್ಪಾದನೆಯ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಪ್ಪ ಅಂದರೆ ಪ್ರತ್ಯೇಕವಾದಿ ಚಳವಳಿಗಳು. ಯಾವ ವಾದಿ ಚಳವಳಿಗಳು? ಪ್ರತ್ಯೇಕವಾದಿ ಚಳವಳಿಗಳು. ಭಾರತ ಸ್ವಾತಂತ್ರ್ಯವಾದ ನಂತರ ಭಾರತ ರಾಷ್ಟ್ರ 1947 ಆಗಸ್ಟ್ 15ರಂದು ಏನು ಸ್ವಾತಂತ್ರ್ಯಗೊಳ್ತಲ್ಲ, ಸ್ವಾತಂತ್ರ್ಯಗೊಂಡ ನಂತರ ಕೋಮುವಾದಿ ಶಕ್ತಿಗಳು ಅಥವಾ ಮತೀಯವಾದಿ ಶಕ್ತಿಗಳು ಅಥವಾ ಪ್ರತ್ಯೇಕವಾದಿಗಳು ಪ್ರತ್ಯೇಕ ಚಳವಳಿಯಲ್ಲಿ ನಿರತವಾಗಿವೆ ಸ್ನೇಹಿತರೆ. ಯಾವಾಗ ಭಾರತ ರಾಷ್ಟ್ರ ಸ್ವಾತಂತ್ರ್ಯಗೊಂಡಲ್ಲ, ಸ್ವಾತಂತ್ರ್ಯಗೊಂಡ ನಂತರ ಕೋಮುವಾದಿ ಶಕ್ತಿಗಳೇನಿದಾರಲ್ಲ ಅಥವಾ ಪ್ರತ್ಯೇಕವಾದಿಗಳೇನಿದಾರಲ್ಲ ಇವರು ಪ್ರತ್ಯೇಕ ಚಳುವಳಿಗಳಲ್ಲಿ ನಿರತವಾಗಿವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1947ರಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಮತ್ತು 1980ರಲ್ಲಿ
ಪಂಜಾಬ್ನಲ್ಲಿ ಪ್ರತ್ಯೇಕವಾದಿಗಳು ಧಾರ್ಮಿಕತೆಯ ಆಧಾರದ ಮೇಲೆ ಪ್ರತ್ಯೇಕವಾದ ಚಳುವಳಿಯಲ್ಲಿ ತೊಡಗಿಸಿಕೊಂಡರು. 1947ರಲ್ಲಿ ಜಮ್ಮು ಕಾಶ್ಮೀರನಲ್ಲಿ, 1980ರಲ್ಲಿ ಪಂಜಾಬ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರತ್ಯೇಕವಾದಿಗಳೇನಿದಾರಲ್ಲ ತಮ್ಮ ಧಾರ್ಮಿಕತೆಯ ಆಧಾರದ ಮೇಲೆ ಪ್ರತ್ಯೇಕವಾದ ಚಳುವಳಿಯಲ್ಲಿ ತೊಡಗಿಸಿಕೊಂಡರು. ಜಮ್ಮು ಮತ್ತು ಕಾಶ್ಮೀರ್ ಲಿಬ್ರೇಷನ್ ಫ್ರಂಟ್ ಇಂಡಿಯನ್ ಅನ್ನುವಂಥ ಸಂಘಟನೆ, ಇನ್ನು ಮುಜಾಹಿದ್ ಅನ್ನುವಂಥ ಸಂಘಟನೆ, ಹಲವಾರು ಸಂಘಟನೆಗಳೇನಿದಾವಲ್ಲ ಈ ಎಲ್ಲ ಸಂಘಟನೆಗಳು ಪ್ರತ್ಯೇಕವಾದಿ ಚಳುವಳಿಯಲ್ಲಿ ತೊಡಗಿಸಿಕೊಂಡವು. ಎಕ್ಸಾಮ್ನಾಗ ಕೇಳಬಹುದು, ಪ್ರತ್ಯೇಕವಾದಿ ಚಳುವಳಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಂಘಟನೆಗಳು ಯಾವುವು ಅಂತ ಪ್ರಶ್ನೆ ಮಾಡಿದರೆ ಜಮ್ಮು ಮತ್ತು ಕಾಶ್ಮೀರ್ ಲಿಬ್ರೇಷನ್ ಫ್ರಂಟ್ ಇಂಡಿಯನ್ ಅನ್ನುವಂಥ ಸಂಘಟನೆ ಮತ್ತು ಮುಜಾಹಿದ್ದೀನ್ ಅನ್ನುವಂಥ ಸಂಘಟನೆಗಳೇನಿದಾವಲ್ಲ ಈ ಸಂಘಟನೆಗಳು ಪ್ರತ್ಯೇಕವಾದಿ ಚಳುವಳಿಯಲ್ಲಿ ತೊಡಗಿಸಿಕೊಂಡ್ರು. ಕಾಶ್ಮೀರ್ನಲ್ಲಿ ಪ್ರತ್ಯೇಕವಾದಿ ಚಳವಳಿ ಯಾವಾಗ ಆರಂಭ ಮಾಡಿದ್ರು ಅಂದರೆ 1980. ಇನ್ನು ಪಂಜಾಬ್ನಲ್ಲಿ ಯಾವಾಗ ಆರಂಭ ಮಾಡಿದ್ರು? ಕಾಶ್ಮೀರ್ನಲ್ಲಿ 1947. ಇನ್ನು ಪಂಜಾಬ್ನಲ್ಲಿ ಯಾವಾಗ ಆರಂಭ ಮಾಡಿದ್ರು ಅಂದರೆ 1980ರಲ್ಲಿ ಈ ಪ್ರತ್ಯೇಕವಾದಿ ಚಳುವಳಿಯನ್ನು ಆರಂಭ ಮಾಡಿದರು ಸ್ನೇಹಿತರೆ. ಈ ಪ್ರತ್ಯೇಕವಾದಿ ಚಳುವಳಿಯಿಂದಲೂ ಸಹಿತ ನಮ್ಮ ರಾಷ್ಟ್ರದೊಳಗೆ ಭಯೋತ್ಪಾದನೆ ಎನ್ನುವಂಥ ವ್ಯವಸ್ಥೆ ಏನಪ್ಪ ಅಂದರೆ ಹೆಚ್ಚಾಯಿತು. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ, ಎರಡನೇ ಅಂಶ ಏನೈತಲ್ಲ ಈ ಎರಡನೇ ಅಂಶ ನೋಡುವುದಾದರೆ ಎರಡನೇ ಅಂಶ ಧಾರ್ಮಿಕ ಮೂಲಭೂತವಾದ. ಎರಡನೇ ಅಂಶ ಯಾವುದು? ಧಾರ್ಮಿಕ ಮೂಲಭೂತವಾದ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಹಿಂದೂ ಧರ್ಮದ ನಾಗರಿಕರಾಗಿರಬಹುದು, ಮುಸ್ಲಿಂ ಧರ್ಮಕ್ಕೆ ಸೇರಿದಂಥ ನಾಗರಿಕರಾಗಿರಬಹುದು, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂಥ ನಾಗರಿಕರಾಗಿರಬಹುದು ಮತ್ತು ಸಿಖ್ ಧರ್ಮಗಳಿಗೆ ಸೇರಿದಂಥ ಕೆಲವೊಂದಿಷ್ಟು ಮೂಲಭೂತವಾದಿಗಳೇನಿದಾರಲ್ಲ, ಇವತ್ತು ಹಿಂದೂ ಧರ್ಮಕ್ಕೆ ಸೇರಿದಂಥ ಮೂಲಭೂತವಾದಿಗಳು ಮತ್ತು ಇಸ್ಲಾಂ ಧರ್ಮಕ್ಕೆ ಸೇರಿದಂಥ ಮೂಲಭೂತವಾದಿಗಳು ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂಥ ಮೂಲಭೂತವಾದಿಗಳು ಮತ್ತು ಸಿಖ್ ಧರ್ಮಗಳಿಗೆ ಸೇರಿದಂಥ ಮೂಲಭೂತವಾದಿಗಳೇನಿದಾರಲ್ಲ ಧಾರ್ಮಿಕ ಸಂಘಟನೆಗಳನ್ನು ರಚನೆ ಮಾಡಿಕೊಂಡು ತಮ್ಮ ರಾಜಕೀಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲುಗೋಸ್ಕರ ಭಯೋತ್ಪಾದಕ ಕೃತ್ಯಗಳನ್ನು ಬೆಂಬಲಿಸಿ ಸಹಾಯ ನೀಡುತ್ತಾ ಬಂದಿವೆ. ಕೆಲವೊಂದಿಷ್ಟು ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ಮೂಲಭೂತವಾದಿಗಳು, ಇಸ್ಲಾಂ ಧರ್ಮಕ್ಕೆ ಸೇರಿರ್ತಕ್ಕಂಥ ಮೂಲಭೂತವಾದಿಗಳು, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂಥ ಮೂಲಭೂತವಾದಿಗಳು, ಸಿಖ್ ಧರ್ಮಕ್ಕೆ ಸೇರಿದಂಥ ಮೂಲಭೂತವಾದಿಗಳು ಇವರೇನಿದಾರಲ್ಲ ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ಸಂಘಟನೆಗಳನ್ನು ರಚನೆ ಮಾಡಿಕೊಂಡಾರ. ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ಸಂಘಟನೆಗಳನ್ನು ರಚನೆ ಮಾಡಿಕೊಂಡು ತಮ್ಮ ರಾಜಕೀಯ ಉದ್ದೇಶಗಳೇನಿದಾವಲ್ಲ ತಮ್ಮ ರಾಜಕೀಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲುಗೋಸ್ಕರ ಭಯೋತ್ಪಾದಕ ಕೃತ್ಯಗಳಿಗೆ ಬೆಂಬಲಿಸುವಂಥ ಪ್ರಯತ್ನ, ಭಯೋತ್ಪಾದಕರಿಗೆ ಬೆಂಬಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಯೋತ್ಪಾದಕರಿಗೆ ಬೆಂಬಲಿಸುವುದರ ಜೊತೆಗೆ ತಮ್ಮ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳುವಂಥ ಪ್ರಯತ್ನಗಳನ್ನು ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ಮೂಲಭೂತವಾದಿಗಳು ಮಾಡ್ತಾ ಇದ್ದಾರೆ. ಈ ಮೂಲಭೂತವಾದಿಗಳು ತಮ್ಮ ರಾಜಕೀಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲುಗೋಸ್ಕರ ಭಯೋತ್ಪಾದಕ ಕೃತ್ಯಗಳನ್ನು ಬೆಂಬಲಿಸಿ ಅವರಿಗೆ ಸಹಾಯ ನೀಡುವಂಥ ಪ್ರಯತ್ನಗಳು ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ಮೂಲಭೂತವಾದಿಗಳು ಮಾಡುತ್ತಿದ್ದಾರೆ. ಇವತ್ತು ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂಥ ಮೂಲಭೂತವಾದಿಗಳೆಂದರಲ್ಲ ತಮ್ಮ ರಾಜಕೀಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲುಗೋಸ್ಕರ ಭಯೋತ್ಪಾದಕರನ್ನು ಬೆಂಬಲಿಸಿ ಅವರಿಗೆ ಆಶ್ರಯವನ್ನು ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಆಶ್ರಯ ನೀಡುವುದರ ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅವರಿಗೆ ಬೇಕಾಗುವುದಕ್ಕೆ ಅಂದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳು ಅವರಿಗೆ ಒದಗಿಸಿಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕಪ್ಪ? ಪೂರೈಸಿಕೊಳ್ಳಲುಗೋಸ್ಕರ ಸ್ನೇಹಿತರೆ, ತಮ್ಮ ರಾಜಕೀಯ ಉದ್ದೇಶಗಳನ್ನು ಪೂರೈಸಿಕೊಳ್ಳಲುಗೋಸ್ಕರ ಯಾರಿಗೆ ಬೆಂಬಲವನ್ನು ನೀಡುತ್ತಿದ್ದಾರೆ ಅಂದರೆ ಭಯೋತ್ಪಾದಕರಿಗೆ ಬೆಂಬಲವನ್ನು ನೀಡುತ್ತಿದ್ದಾರೆ. ಇವತ್ತು ಎಷ್ಟೋ ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ಭಾರತದಲ್ಲಿ ನೆಲೆ ಊರಿಕೊಂಡಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕರು ಭಾರತದಲ್ಲಿ ನೆಲೆ ಊರಿಕೊಂಡಾರ. ಕೆಲವೊಂದಿಷ್ಟು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು ಅವರನ್ನು ಬೆಂಬಲಿಸುವಂಥ ಪ್ರಯತ್ನಗಳನ್ನು, ಅವರಿಗೆ ಆಶ್ರಯ ನೀಡುವಂಥ ಪ್ರಯತ್ನಗಳನ್ನು, ಅವರಿಗೆ ರಕ್ಷಣೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ.
ನರಹಂತಕರಾಗಿರ್ತಕ್ಕಂಥ ಈ ಭಯೋತ್ಪಾದಕರಿಗೆ ಯಾಕಪ್ಪ ಅಂದ್ರೆ ತಮ್ಮ ಉದ್ದೇಶಗಳನ್ನು ಪೂರೈಸಿಕೊಳ್ಬೇಕಪ್ಪ ಅಂದ್ರೆ ಅವರು ಯಾರಿಗೆ ಬೆಂಬಲವನ್ನು ನೀಡುತ್ತಿದ್ದಾರೆ ಅಂದರೆ ಇದೇ ಭಯೋತ್ಪಾದಕರಿಗೆ ಬೆಂಬಲವನ್ನು ನೀಡುತ್ತಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ. ಯಾವ ಭಾಗದ ಜನಾಂಗೀಯ ಸಮಸ್ಯೆ? ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆಗಳೇನಿದಾವಲ್ಲ ಈ ಸಮಸ್ಯೆಗಳು ಸಹಿತ ಯಾವುದಕ್ಕೆ ಕಾರಣವಾಗಿವೆ ಅಂದರೆ ಭಯೋತ್ಪಾದನೆಗೆ ಕಾರಣವಾಗಿವೆ ಸ್ನೇಹಿತರೆ. ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಆಗಿರಬಹುದು, ಮಣಿಪುರ ಆಗಿರಬಹುದು, ತ್ರಿಪುರ ಆಗಿರಬಹುದು, ಮಿಜೋರಾಂ ಆಗಿರಬಹುದು, ಮೇಘಾಲಯ ಆಗಿರಬಹುದು, ಅರುಣಾಚಲ ಪ್ರದೇಶ ಆಗಿರಬಹುದು ಮತ್ತು ಸಿಕ್ಕಿಂ ಆಗಿರಬಹುದು ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ಜನಾಂಗೀಯ ಮತ್ತು ಪ್ರಾದೇಶಿಕತೆಯ ಆಧಾರದ ಮೇಲೆ ಸಂಘಟಿತರಾಗಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಶಾನ್ಯ ರಾಜ್ಯಗಳಾಗಿರ್ತಕ್ಕಂಥ ಅಸ್ಸಾಂ ಆಗಿರಬಹುದು, ಮಣಿಪುರ ಆಗಿರಬಹುದು, ತ್ರಿಪುರ ಆಗಿರಬಹುದು, ಮಿಜೋರಾಂ ಆಗಿರಬಹುದು, ಮೇಘಾಲಯ ಆಗಿರಬಹುದು, ಅರುಣಾಚಲ ಪ್ರದೇಶ ಆಗಿರಬಹುದು, ಸಿಕ್ಕಿಂ ಆಗಿರಬಹುದು ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ಅಲ್ಲಿರ್ತಕ್ಕಂಥ ಜನಾಂಗೀಯ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಪ್ರಾದೇಶಿಕತೆಯ ಆಧಾರದ ಮೇಲೆ ಸಂಘಟಿತರಾಗಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಅಸ್ಸಾಂ ರಾಜ್ಯಗಳಲ್ಲಿ ಸಹಿತ ಅತಿ ಹೆಚ್ಚು ನಾವು ಭಯೋತ್ಪಾದಕರನ್ನು ಕಂಡುಕೊಳ್ಬಹುದು. ಗೊತ್ತಾ? ಈ ಈಶಾನ್ಯ ರಾಜ್ಯಗಳೇನಿದಾವಲ್ಲ ಈ ಈಶಾನ್ಯ ರಾಜ್ಯಗಳಲ್ಲಿ ಅಲ್ಲಿರ್ತಕ್ಕಂಥ ಜನಾಂಗೀಯ ಮತ್ತು ಪ್ರಾದೇಶಿಕತೆಯ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಜನಾಂಗೀಯ ಮತ್ತು ಪ್ರಾದೇಶಿಕತೆಯ ಆಧಾರದ ಮೇಲೆ ಸಂಘಟಿತರಾಗಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಯಾಕೆ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಅಂತ ನೋಡುವುದಾದರೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮೂಲಭೂತವಾದಿಗಳು ಅಂದರೆ ಈಶಾನ್ಯ ರಾಜ್ಯಗಳಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮೂಲಭೂತವಾದಿಗಳು ತಮ್ಮ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳಲುಗೋಸ್ಕರ, ತಮ್ಮ ಉದ್ದೇಶಗಳನ್ನು ಪೂರೈಸಿಕೊಳ್ಳಲುಗೋಸ್ಕರ, ತಮ್ಮ ಗುರಿಗಳನ್ನು ಪೂರೈಸಿಕೊಳ್ಳಲುಗೋಸ್ಕರ ಜನಾಂಗೀಯ ಮತ್ತು ಪ್ರಾದೇಶಿಕತೆಯ ಆಧಾರದ ಮೇಲೆ ಸಂಘಟಿತರಾಗಿ ಅಂದರೆ ಸಂಘಟನೆಗಳನ್ನು ರಚನೆ ಮಾಡಿಕೊಂಡು ಅಂದರೆ ಸಂಘಟಿತರಾಗಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಯಾವ ಕೃತ್ಯಗಳಲ್ಲಿ? ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ನಾವು ಉದಾಹರಣೆಯಾಗಿ ನೋಡುವುದಾದರೆ ಉದಾಹರಣೆಯಾಗಿ ಮಿಜೋ ನ್ಯಾಷನಲ್ ಫ್ರಂಟ್ ಅನ್ನುವಂಥ ಸಂಘಟನೆ, ಮಿಜೋರಾಂನಲ್ಲಿರ್ತಕ್ಕಂಥ ಮಿಜೋ ನ್ಯಾಷನಲ್ ಫ್ರಂಟ್ ಅನ್ನುವಂಥ ಸಂಘಟನೆ, ಅಷ್ಟೇ ಅಲ್ಲದೆ ಸ್ನೇಹಿತರೆ ಅಸ್ಸಾಂನಲ್ಲಿರ್ತಕ್ಕಂಥ ಯುನೈಟೆಡ್ ಫ್ರಂಟ್ ಆಫ್ ಅಸ್ಸಾಂ ಅನ್ನುವಂಥ ಸಂಘಟನೆ, ಇನ್ನು ನಾಗಾಲ್ಯಾಂಡ್ನಲ್ಲಿರ್ತಕ್ಕಂಥ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಅನ್ನುವಂಥ ಸಂಘಟನೆ, ಇವರೆಲ್ಲ ಏನಪ್ಪ ಅಂದ್ರೆ ಸಂಘಟಿತರಾಗಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಮಿಜೋರಾಂನಲ್ಲಿರ್ತಕ್ಕಂಥ ಮಿಜೋ ನ್ಯಾಷನಲ್ ಫ್ರಂಟ್ ಏನೈತಲ್ಲ, ಅಸ್ಸಾಂನಲ್ಲಿರ್ತಕ್ಕಂಥ ಯುನೈಟೆಡ್ ಲಿಬ್ರೇಷನ್ ಫ್ರಂಟ್ ಆಫ್ ಅಸ್ಸಾಂ ಏನೈತಲ್ಲ ಮತ್ತು ನಾಗಾಲ್ಯಾಂಡ್ನಲ್ಲಿರ್ತಕ್ಕಂಥ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಅನ್ನುವಂಥ ಸಂಘಟನೆಗಳೇನಿದಾವಲ್ಲ ಇವರು ಸಂಘಟಿತರಾಗಿ ಭಯೋತ್ಪಾದಕ ಕೃತ್ಯಗಳಿಗೆ ಅಥವಾ ಭಯೋತ್ಪಾದಕರಿಗೆ ಬೆಂಬಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಣಿಪುರ್ನಲ್ಲಿರ್ತಕ್ಕಂಥ ಕುಕಿ ಜನಾಂಗ, ಮಣಿಪುರ್ನಲ್ಲಿರ್ತಕ್ಕಂಥ ಬುಡಕಟ್ಟು ಸಮುದಾಯ ಏನೈತಲ್ಲ ಈ ಕುಕಿ ಜನಾಂಗ ಏನಪ್ಪ ಅಂದ್ರೆ ತನ್ನ ತಾಯಿ ನಾಡಿಗಾಗಿ ಹೋರಾಟವನ್ನು ಮಾಡುತ್ತಿದೆ. ತನ್ನ ತಾಯಿ ನಾಡಿಗಾಗಿ ಈ ಚಿತ್ರದಲ್ಲಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಕುಕಿ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿಗಳು. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನಿದಾರಲ್ಲಿ ಇವರು ಯಾವ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿಗಳಪ್ಪ ಅಂದರೆ ಕುಕಿ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿಗಳು. ಅವರ ಉಡುಗೆ ತೊಡುಗೆನೂ ಸಹಿತ ಏನಪ್ಪ ಅಂದ್ರೆ ಬದಲಾವಣೆ ಐತಿ. ನಮ್ಮ ಕರ್ನಾಟಕದ ಉಡುಗೆ ತೊಡುಗೆಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಇವರ ಉಡುಗೆ ತೊಡುಗೆಗೆ ಸಹಿತ ಏನಪ್ಪ ಬದಲಾವಣೆ ಐತಿ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಹೆಣ್ಮಗಳು ಏನಪ್ಪ ಅಂದ್ರೆ ಏನೇನು ಹಾಕ್ಕೊಂಡಾರ ನೋಡಪ್ಪ ತಲೆ ಮ್ಯಾಗ. ಮತ್ತು ಇವರು ಉಡುಗೆ ತೊಡುಗೆ ಹೆಂಗೈತಿ ಅಂದ್ರೆ ಈ ಕುಕಿ ಜನಾಂಗ, ಈ ಚಿತ್ರದಲ್ಲಿರ್ತಕ್ಕಂಥ ಯಾವ ಜನಾಂಗಕ್ಕೆ ಸೇರಿದಂಥವ್ರು ಇವರು ಕುಕಿ ಜನಾಂಗ. ಮಣಿಪುರ್ನಲ್ಲಿ ನಾವು ಮೈತೇಲಿ ಮತ್ತು ಕುಕಿ ಜನಾಂಗ ಅಂತ ನೋಡ್ಕೊಳ್ತೇವೆ. ಮಣಿಪುರ್ನಲ್ಲಿ ಯಾವ ಜನಾಂಗಗಳನ್ನು ಕಂಡುಕೊಳ್ಳಲಾಗುವುದು? ಕುಕಿ ಮತ್ತು ಮೈತೇಲಿ ಜನಾಂಗ. ಈ ಎರಡೂ ಜನಾಂಗಗಳ ನಡುವೆ ಸಂಘರ್ಷಗಳದಾವ.
ಕುಕಿ ಮತ್ತು ಮೈತೇಲಿ ಜನಾಂಗ. ಈ ಕುಕಿ ಜನಾಂಗ ಏನೈತಲ್ಲ, ಇವರು ತನ್ನ ತಾಯಿ ನಾಡಿಗೆ ಏನಪ್ಪ ಅಂದ್ರೆ ಹೋರಾಟಗಳನ್ನು ಪ್ರಾರಂಭಿಸುತ್ತಿದ್ದಾರೆ. ಕುಕಿ ಜನಾಂಗ ಏನೈತಲ್ಲ, ಈ ಕುಕಿ ಜನಾಂಗ ತನ್ನ ತಾಯಿ ನಾಡಿಗೆ ಏನಪ್ಪ ಅಂದ್ರೆ ಹೋರಾಟಗಳನ್ನು ಆರಂಭ ಮಾಡಿದ್ದಾರೆ. ಇನ್ನು 4ನೇ ಅಂಶ ನಾವು ನೋಡುವುದಾದರೆ, ಭಯೋತ್ಪಾದನೆಯ ಕಾರಣಗಳಲ್ಲಿ ಮತ್ತೊಂದು ಕಾರಣ ಯಾವುದಂದರೆ ದುರ್ಬಲ ರಾಜಕೀಯ ವ್ಯವಸ್ಥೆ. ಯಾವ ರಾಜಕೀಯ ವ್ಯವಸ್ಥೆ? ದುರ್ಬಲ ರಾಜಕೀಯ ವ್ಯವಸ್ಥೆ ಸ್ನೇಹಿತರೆ. ಈ ಭಯೋತ್ಪಾದನೆಯ ಕಾರಣಗಳಲ್ಲಿ 4ನೇ ಕಾರಣ ದುರ್ಬಲ ರಾಜಕೀಯ ವ್ಯವಸ್ಥೆ. ಭಾರತ ರಾಷ್ಟ್ರ ಬಹುಪಕ್ಷ ಪದ್ಧತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ. ಭಾರತ ರಾಷ್ಟ್ರ ಎಂಥ ಪಕ್ಷ ಪದ್ಧತಿ ಒಳಗೊಂಡಿದೆಪ್ಪ ಅಂದರೆ ಬಹುಪಕ್ಷ ಪದ್ಧತಿಯನ್ನು ಒಳಗೊಂಡಿದೆ. ಈ ಬಹುಪಕ್ಷ ಪದ್ಧತಿ ಯಾವ ಸರ್ಕಾರಕ್ಕೆ ಎಡೆ ಮಾಡಿಕೊಡಲಾಗುತ್ತದೆ ಅಂದರೆ ಸಮ್ಮಿಶ್ರ ಸರ್ಕಾರಕ್ಕೆ ಎಡೆ ಮಾಡಿಕೊಡಲಾಗುತ್ತದೆ. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಪಕ್ಷ ಪದ್ಧತಿ ಏನೈತಲ್ಲ, ಈ ಪಕ್ಷ ಪದ್ಧತಿ ಯಾವ ಪಕ್ಷ ಪದ್ಧತಿ? ಬಹುಪಕ್ಷ ಪದ್ಧತಿ. ಎಕ್ಸಾಮ್ನಾಗ ಕೇಳ್ತಾರೆ, ಬಹುಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಅತಿ ಹೆಚ್ಚು ಬಾರಿ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಬಹುಪಕ್ಷ ಪದ್ಧತಿ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ, ಒಂದು ರಾಷ್ಟ್ರದಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ನಾವು ಏನೆಂದು ಕರೆಯಲಾಗುವುದು? ಬಹುಪಕ್ಷ ಪದ್ಧತಿ ಎಂದು ಕರೆಯಲಾಗುವುದು. ಉದಾಹರಣೆ ಭಾರತ ರಾಷ್ಟ್ರ. ಇವತ್ತು ಏಕಪಕ್ಷ ಪದ್ಧತಿ ಎಂದರೇನು ಅಂತ ಪ್ರಶ್ನೆನೂ ಮಾಡಬಹುದು. ಉದಾಹರಣೆ ಕೊಡಿ ಅಂತ ಕೇಳಬಹುದು. ಒಂದು ರಾಷ್ಟ್ರದಲ್ಲಿ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದಕ್ಕೇನಂತ ಕರಿತೇವೆ ನಾವು? ಏಕಪಕ್ಷ ಪದ್ಧತಿ ಎಂದು ಕರೆಯಲಾಗುವುದು. ಉದಾಹರಣೆ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೇಳಬೇಕು. ಇನ್ನು ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂತ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಒಂದು ರಾಷ್ಟ್ರದಲ್ಲಿ 2 ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದಕ್ಕೆ ನಾವೇನಂತ ಕರಿತೇವೆ? ದ್ವಿಪಕ್ಷ ಪದ್ಧತಿ ಎಂದು ಕರೆಯಲಾಗುವುದು. ಉದಾಹರಣೆ ಅಮೇರಿಕದಲ್ಲಿರ್ತಕ್ಕಂಥ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಪಕ್ಷ. ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂತ 2 ಮಾರ್ಕ್ಸಿಗೆ ಕೇಳಿದ್ರೆ ಯಾವ ರೀತಿ ಹೇಳಬೇಕಪ್ಪ ಅಂದರೆ, ಒಂದು ರಾಷ್ಟ್ರದಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ ಭಾರತ ರಾಷ್ಟ್ರ. ನಮ್ಮ ಭಾರತ ರಾಷ್ಟ್ರ ಬಹುಪಕ್ಷ ಪದ್ಧತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಈ ಬಹುಪಕ್ಷ ಪದ್ಧತಿ ಯಾವ ಸರ್ಕಾರಕ್ಕೆ ಎಡೆ ಮಾಡಿಕೊಡಲಾಗುತ್ತದೆ ಅಂದರೆ ಸಮ್ಮಿಶ್ರ ಸರ್ಕಾರಕ್ಕೆ ಎಡೆ ಮಾಡಿಕೊಡಲಾಗುತ್ತದೆ. ವಿವಿಧ ರಾಜಕೀಯ ಪಕ್ಷಗಳು ರಾಷ್ಟ್ರದಲ್ಲಿರ್ತಕ್ಕಂಥ ಇವತ್ತು ಪ್ರಾದೇಶಿಕ ಪಕ್ಷಗಳಾಗಿರಬಹುದು ಸ್ನೇಹಿತರೆ, ಮತ್ತು ರಾಷ್ಟ್ರೀಯ ಪಕ್ಷಗಳು, ವಿವಿಧ ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತಾರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದ್ರೆ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಚುನಾವಣೆಗೆ ನಾವೇನೆಂದು ಕರೆಯಲಾಗುವುದು? ಸಾರ್ವತ್ರಿಕ ಚುನಾವಣೆ ಎಂದು ಕರೆಯಲಾಗುವುದು. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬಾರದಿದ್ದರೆ ಅಂತಹ ಸಂದರ್ಭದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿಕೊಂಡಿರುತ್ತಾರೆ. ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಅಲ್ಲದೆ ಸ್ನೇಹಿತರೆ ವಿಭಿನ್ನವಾದ ಸೈದ್ಧಾಂತಿಕ ತತ್ವಗಳನ್ನು ಸಹಿತ ಹೊಂದಿರುತ್ತವೆ. ವಿಭಿನ್ನವಾದ ಗುರಿಗಳನ್ನು ಹೊಂದುವುದರ ಜೊತೆಗೆ ವಿಭಿನ್ನವಾದ ಸೈದ್ಧಾಂತಿಕ ತತ್ವಗಳನ್ನು ಹೊಂದುತ್ತವೆ. ಇಂತಹ ಪಕ್ಷಗಳೇನಿದಾವಲ್ಲ, ಈ ಪಕ್ಷಗಳು ಭಯೋತ್ಪಾದನೆಯ ವಿರುದ್ಧ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನವಾದಂಥ ಗುರಿಗಳನ್ನು ಹೊಂದಿರ್ತವೆ, ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನವಾದಂಥ ಸೈದ್ಧಾಂತಿಕ ತತ್ವಗಳನ್ನು ಒಳಗೊಂಡಿರ್ತವೆ. ಅಂತಹ ಸಂದರ್ಭದಲ್ಲಿ ಈ ರಾಜಕೀಯ ಪಕ್ಷಗಳೇನಿದಾವಲ್ಲ, ಭಯೋತ್ಪಾದನೆಯ ವಿರುದ್ಧ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಯಾವುದಾದ್ರೂ ರಾಷ್ಟ್ರದ ಭಯೋತ್ಪಾದಕರು ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡ್ಯಾರಪ್ಪ ಅಂದ್ರೆ ಅಂತಹ ಸಂದರ್ಭದಲ್ಲಿ ಅವರನ್ನು ಹೆಡೆಮುರಿ ಕಟ್ಟುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ಬೇಕು. ನೇರವಾಗಿ ಅವರನ್ನು ಗುಂಡಿಕ್ಕಿ ಕೊಲ್ಲುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ಬೇಕು ನಮ್ಮ ಸರ್ಕಾರ.
ಉದಾಹರಣೆಗೆ ನಾವು ನೋಡ್ಕೊಳ್ಬೋದು, ಡೆಲ್ಲಿ ಒಳಗೆ ಕೆಂಪು ಕೋಟೆ ಮುಂದೆ ಕಾರ್ ಏನಪ್ಪ ಅಂದ್ರೆ ಬ್ಲಾಸ್ಟ್ ಐತಿ. ಇಂತಹ ಕಾರ್ಯಗಳು ಮಾಡುವುದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ನಮ್ಮ ಸರ್ಕಾರ. ಏನಿಲ್ಲ, ನೇರವಾಗಿ ಯಾರು ಕೃತ್ಯ ಮಾಡಿರ್ತಾರ, ಅವ್ರಿಗೆ ಯಾರು ಸಹಾಯ ಮಾಡಿರ್ತಾರೆ, ಅವ್ರಿಗೆ ಯಾರು ರಕ್ಷಣೆ ಮಾಡಿರ್ತಾರೆ, ಅವ್ರಿಗೆ ಯಾರು ಬೆಂಬಲ ಕೊಟ್ಟಿರ್ತಾರೆ, ಇವತ್ತು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಯಾವುದೇ ರಾಜಕೀಯ ನಾಯಕ ಆಗಿರ್ಬೋದು, ಯಾವುದೇ ಧಾರ್ಮಿಕ ನಾಯಕ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೇರವಾಗಿ ಅವರನ್ನು ಗುಂಡಿಟ್ಟು ಕೊಲ್ಲುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ಬೇಕು. ಏನಿಲ್ಲ, ಒಂದು ಸಲ ನಿರ್ಧಾರ ತೆಗೆದುಕೊಂಡು ಬಿಡಬೇಕಪ್ಪ ನಮ್ಮ ಸರ್ಕಾರಗಳು, ನಮ್ಮ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಂಡು ಬಿಡಬೇಕು. ಎಲ್ಲಿ ಭಯೋತ್ಪಾದಕರಾದ್ರೆ ಅಲ್ಲಿ ಗುಂಡಿಟ್ಟು ಕೊಲ್ಲುವುದು, ಒಟ್ಟ ವಿಚಾರ ಮಾಡಂಗಿಲ್ಲ, ಒಟ್ಟ ವಿಚಾರೇ ಮಾಡಂಗಿಲ್ಲ ಅವ್ರಿಗೆ. ಎಲ್ಲಿ ಭಯೋತ್ಪಾದಕರಾದ್ರೆ ಅಲ್ಲಿ ಏನಿಲ್ಲ, ನೇರವಾಗಿ ಗುಂಡಿಟ್ಟು ಕೊಲ್ಬಿಡು. ಮತ್ತು ಅಷ್ಟೇ ಅಲ್ಲದ ಸ್ನೇಹಿತರೆ, ಯಾರು ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾರಲ್ಲ, ಯಾರು ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿರ್ತಾರಲ್ಲ, ಯಾರು ಅವ್ರಿಗೆ ಹಣಕಾಸಿನ ನೆರವು ಒದಗಿಸಿಕೊಟ್ಟಿರ್ತಾರಲ್ಲ, ಎಲ್ಲ ಕೆಲವೊಂದಿಷ್ಟು ಸಲಹೆ ಸೂಚನೆಗಳು ತರಬೇತಿ ಯಾರ್ಯಾರು ಕೊಡ್ತಾರೆ ಅಂಥವ್ರಿಗೆ ಸಹಿತ ಏನಪ್ಪ ಅಂದ್ರೆ ಗುಂಡಿಟ್ಟು ಕೊಲ್ಲುವಂಥ ಇಂಥ ಕಠಿಣ ಕ್ರಮಗಳನ್ನು ತೆಗೆದುಕೊಂಡೇವಪ್ಪ ಅಂದ್ರೆ ನಾವು ಕೆಲವೊಂದಿಷ್ಟು ಭಯೋತ್ಪಾದಕರು ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡಬೇಕಾದ್ರೆ 100 ಸಲ ವಿಚಾರ ಮಾಡಬೇಕಾಗ್ತೈತಿ. ಭಯೋತ್ಪಾದಕ ಸಂಘಟನೆ ಹೆಸರಿನ ಮೇಲೆ ಎಲ್ಲ ಆಸ್ತಿಗಳು ವಶಪಡಿಸ್ಕೊಂಡು ಬಿಟ್ಬಿಡೋದು, ಅವ್ರು ಏನೇನು ಆಸ್ತಿ ಗಳಿಸಿರ್ತಾರ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಂಡು ಬಿಟ್ಬಿಡೋದು. ಈ ರೀತಿ ನಮ್ಮ ಸರ್ಕಾರ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ತೆಗೆದುಕೊಂಡಾಗ ಮಾತ್ರ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಭಯೋತ್ಪಾದಕ ಏನೈತಲ್ಲ ಅದನ್ನು ನಾವು ತಡೆಗಟ್ಬೋದು. 1991 ರಾಜೀವ್ ಗಾಂಧಿಯವರನ್ನು ಗುಂಡಿಟ್ಟು ಕೊಂದರು. 1991 ಸ್ನೇಹಿತರೆ, ಎಂಥ 1991 ರಾಜೀವ್ ಗಾಂಧಿಯವರನ್ನು ಗುಂಡಿಟ್ಟು ಕೊಂದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, 2001 ನಮ್ಮ ಹಳೆಯ ಸಂಸತ್ತಿನ ಮೇಲೆ 2001 ನಮ್ಮ ಹಳೆಯ ಸಂಸತ್ತಿನ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, 2008 ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದರು. ನಾವು 1991ಕ್ಕೆ ಸ್ಪಷ್ಟವಾದಂಥ ಕ್ರಮ ತೆಗೆದುಕೊಂಡಿದ್ದೇವಪ್ಪ. 1991 ಅಂದಿನ ಪ್ರಧಾನಮಂತ್ರಿ ಯಾರಾಗಿದ್ದರು? PV ನರಸಿಂಹರಾವ್ರವರಾಗಿದ್ದರು. PV ನರಸಿಂಹರಾವ್ರವರು. ಆ ಸಂದರ್ಭದಲ್ಲಿ PV ನರಸಿಂಹರಾವ್ರವರು ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಂಡಿದ್ರಪ್ಪ ಅಂದರೆ ಭಯೋತ್ಪಾದಕರು 2001 ದಾಳಿ ಮಾಡ್ತಿರ್ಲಿಲ್ಲ ಅವರು. ನೆಕ್ಸ್ಟ್ 2001 ನಮ್ಮ ಸಂಸತ್ತಿನ ಮೇಲೆ ಮತ್ತೆ ಭಯೋತ್ಪಾದಕರು ದಾಳಿ ಮಾಡ್ತಾರ. ಭಯೋತ್ಪಾದಕರು ಮತ್ತೇನಪ್ಪ ಅಂದ್ರೆ ದಾಳಿ ಮಾಡ್ತಾರ. ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಂಡಿರಪ್ಪ ಅಂದ್ರೆ ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಪಷ್ಟವಾದಂಥ ನಿರ್ಧಾರ, ಸ್ಪಷ್ಟವಾದಂಥ ಕ್ರಮ ತೆಗೆದುಕೊಂಡಿದ್ರಪ್ಪ ಅಂದ್ರೆ 2008 ಮೇಲೆ ಏನಪ್ಪ ಅಂದ್ರೆ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಆಗ್ತಿರ್ಲಿಲ್ಲ. 2008 ಸಹಿತ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದ್ರು. ಆವಾಗ ಸಹಿತ ಏನಪ್ಪ ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಒಂದು ವೇಳೆ ಆವಾಗ ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಂಡಿದ್ರಪ್ಪ ಅಂದ್ರೆ ಇವತ್ತ ಪಹಲ್ಗಾಮ್ ದಾಳಿ ಆಗಿರ್ಬೋದು, ಯಾವುದೇ ರೀತಿ ಆಗ್ತಿರ್ಲಿಲ್ಲ. ಮೊನ್ನೆ ನಮ್ಮ ಕೆಂಪು ಕೋಟೆಯ ಮುಂದೆ ಕಾರ್ ಬ್ಲಾಸ್ಟ್ ಆಯಿತು, ಇಂಥ ಘಟನೆಗಳೇನಪ್ಪ ಅಂದ್ರೆ ಸಂಭವಿಸ್ತಿರ್ಲಿಲ್ಲ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಏನದವಲ್ಲ ಸ್ಪಷ್ಟವಾದಂಥ ನಿರ್ಧಾರ ಭಯೋತ್ಪಾದಕರ ಮೇಲೆ ತೆಗೆದುಕೊಂಡು ಬಿಡಬೇಕು. ಯಾರು ಭಯೋತ್ಪಾದನೆ ಕೃತ್ಯಗಳಲ್ಲಿ ಮಾಡ್ತಾರಲ್ಲ ಅವರನ್ನು ಗುಂಡಿಟ್ಟು ಕೊಲ್ಲುವಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಆವಾಗ ನಾವೇನು ಮಾಡ್ಕೊಳ್ಬೋದಪ್ಪ ಅಂದರೆ ಭಯೋತ್ಪಾದಕ ವ್ಯವಸ್ಥೆ ಕಡಿಮೆ ಮಾಡ್ಕೊಳ್ಬೋದು. ರಾಷ್ಟ್ರದೊಳಗೆ ಒಂದು ನಿರ್ದಿಷ್ಟ ಸರ್ಕಾರ ಇತ್ತಪ್ಪ ಅಂದ್ರೆ ಭಯೋತ್ಪಾದನೆ ಕೃತ್ಯವನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡ್ತಾವ. ಈ ರಾಜಕೀಯ ಪಕ್ಷಗಳು ಸಮ್ಮಿಶ್ರ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ವಿಭಿನ್ನವಾದಂಥ ಗುರಿಗಳಿರ್ತಾವ, ವಿಭಿನ್ನವಾದಂಥ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರ್ತಾವ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ರಾಜಕೀಯ ಪಕ್ಷಗಳು ಸ್ಪಷ್ಟವಾದಂಥ ಈ ಭಯೋತ್ಪಾದಕರ ವಿರುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು 5ನೇ ಅಂಶ ಯಾವುದಂದರೆ ಆರ್ಥಿಕ ತಾರತಮ್ಯ. ಯಾವ ತಮ್ಯ? ಆರ್ಥಿಕ ತಾರತಮ್ಯ. ಭಯೋತ್ಪಾದನೆಯ ಕಾರಣಗಳಲ್ಲಿ 5ನೇ ಕಾರಣ ಯಾವುದಂದರೆ ಆರ್ಥಿಕ ತಾರತಮ್ಯ. ಬಡವರ ಮೇಲೆ ನಿರಂತರವಾದ ಶೋಷಣೆಯನ್ನು ಆರ್ಥಿಕ ತಾರತಮ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ ಸ್ನೇಹಿತರೆ.
ಶ್ರೀಮಂತರು ಏನದರಲ್ಲ, ಈ ಶ್ರೀಮಂತರು ಬಡವರ ಮೇಲೆ ಮಾಡುವಂಥ ನಿರಂತರವಾದಂಥ ಶೋಷಣೆ ಏನೈತಲ್ಲ, ನಿರಂತರವಾದಂಥ ದೌರ್ಜನ್ಯ ಏನೈತಲ್ಲ, ಇದು ಯಾವುದಕ್ಕೆ ಎಡೆ ಮಾಡಿಕೊಡಲಾಗಿದೆಪ್ಪ ಅಂದ್ರೆ ಇದು ಆರ್ಥಿಕ ತಾರತಮ್ಯಗೆ ಎಡೆ ಮಾಡಿಕೊಡಲಾಗಿದೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಈ ನಿರಂತರವಾಗಿ ಶ್ರೀಮಂತ ವರ್ಗದವರು ಬಡವರ ಮೇಲೆ ಶೋಷಣೆ ಮಾಡಿದರೆ, ಶ್ರೀಮಂತ ವರ್ಗದವರು ಬಡವರ ಮೇಲೆ ಶೋಷಣೆ ಮಾಡಿದರೆ ಶ್ರೀಮಂತರ ಮತ್ತು ಬಡವರ ನಡುವೆ ಅಗಾಧವಾದ ಅಂತರವನ್ನು ಸೃಷ್ಟಿಯಾಗುತ್ತದೆ. ಅಗಾಧವಾದ ಅಂತರವನ್ನು ಸೃಷ್ಟಿಯಾಗುತ್ತದೆ. ಆರ್ಥಿಕ ಅಸಮಾನತೆಯ ಹೆಸರಿನಲ್ಲಿ ರಾಷ್ಟ್ರದೊಳಗೆ ಮಾವೋವಾದಿಗಳು ಹುಟ್ಕೊಳ್ತಾರೆ, ಇನ್ನು ನಕ್ಸಲರು ಹುಟ್ಕೊಳ್ತಾರೆ. ಈ ಮಾವೋವಾದಿಗಳು, ಈ ನಕ್ಸಲರ್ ಏನಿದಾರಲ್ಲ, ಇವರು ಯಾವ ಕೃತ್ಯಗಳಲ್ಲಿ ತೊಡಗಿಸ್ಕೊಳ್ಳಕ್ಕೆ ಮುಂದಾಗ್ತಾರಪ್ಪ ಅಂದ್ರೆ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸ್ಕೊಳ್ಳಕ್ಕೆ ಮುಂದಾಗ್ತಾರೆ. ತಮ್ಮ ಮೇಲೆ ಆಗುವಂಥ ಆರ್ಥಿಕ ಶೋಷಣೆಗಳೇನಿದಾವಲ್ಲ, ತಮ್ಮ ಮೇಲೆ ಆಗುವಂಥ ಆರ್ಥಿಕ ದೌರ್ಜನ್ಯಗಳೇನಿದಾವಲ್ಲ, ಇವುಗಳನ್ನು ತಡೆಗಟ್ಟಲುಗೋಸ್ಕರ ಇವುಗಳನ್ನು ತಡೆಗಟ್ಟಲುಗೋಸ್ಕರ ಈ ಮಾವೋವಾದಿಗಳೇನಿದಾರಲ್ಲ ಮತ್ತು ನಕ್ಸಲರ್ ಏನಿದಾರಲ್ಲ, ಇವರೇನಪ್ಪ ಅಂದ್ರೆ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಅದಕ್ಕಾಗಿ ಈ ಆರ್ಥಿಕ ತಾರತಮ್ಯವು ಸಹಿತ ಯಾವುದಕ್ಕೆ ಎಡೆ ಮಾಡಿ ಕೊಡಲಾಗುತ್ತದಪ್ಪ ಅಂದ್ರೆ ನಮ್ಮ ಈ ಭಯೋತ್ಪಾದನೆ ಕೃತ್ಯಕ್ಕೆ ಎಡೆ ಮಾಡಿ ಕೊಡಲಾಗುತ್ತದೆ. ಈ ಭಯೋತ್ಪಾದನೆ ಅನ್ನುವಂಥ ಕೃತ್ಯ ಏನಿತ್ತಲ್ಲ, ಇದೊಂಥರ ನರಹಂತಕ ಕೃತ್ಯವಾಗಿದೆ ಸ್ನೇಹಿತರೆ, ನರಹಂತಕ ಕೃತ್ಯವಾಗಿದೆ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಇವತ್ತು ಬಡವರು ಕಡು ಬಡವರಾದರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗುತ್ತಿದ್ದಾರೆ. ನಮ್ಮ ರಾಷ್ಟ್ರದೊಳಗೆ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಇಡೀ ರಾಷ್ಟ್ರದ ಆರ್ಥಿಕತೆ ಕೇಂದ್ರೀಕೃತವಾಗಿದೆ. ಕೆಲವೊಂದಿಷ್ಟು ಸಮುದಾಯಗಳ ಕೈಯಲ್ಲಿ, ಕೆಲವೊಂದಿಷ್ಟು ನಾಗರಿಕರ ಕೈಯಲ್ಲಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರದ ಆರ್ಥಿಕತೆ ಕೇಂದ್ರೀಕೃತವಾಗಿದೆ. ಒಂದು ಸಲ MLA ಆಗಿ ನಾವು ಹಿಡಿದೇವಪ್ಪ, ಮುಗೀತು. ಅವನ ಮಗ, ಅವನ ಮೊಮ್ಮಗ, ಅವನ ಮರಿ ಮೊಮ್ಮಗ, ಅವನ ಜರಿ ಮೊಮ್ಮಗ, ಇವರೇನಿದಾರಲ್ಲ, ಕುಳಿತು ತಿಂದರೂ ಕರಗದಷ್ಟು ಸಂಪತ್ತು ಗಳಿಸ್ಬೋದು. ಶ್ರೀಮಂತರಾದರೆ, ಬಡವರು ಕಡು ಬಡವರಾದರೆ ಈ ಶ್ರೀಮಂತ ಮತ್ತು ಬಡವರ ನಡುವೆ ಏನಾಗ್ತೈತಿ, ಅಗಾಧವಾದ ಅಂತರ ಸೃಷ್ಟಿ ಆಗ್ತೈತಿ. ಅವಾಗ ಆರ್ಥಿಕ ಅಸಮಾನತೆ ಹೆಸರಿನಲ್ಲಿ ಯಾರು ಹುಟ್ಕೊಳ್ತಾರ? ಮಾವೋವಾದಿಗಳು ಹುಟ್ಕೊಳ್ತಾರ. ತಮ್ಮ ಮೇಲೆ ಆಗುವಂಥ ಆರ್ಥಿಕ ಶೋಷಣೆಗಳನ್ನು ತಡೆಗಟ್ಟಲಿಗೋಸ್ಕರ ಮತ್ತು ಆರ್ಥಿಕ ದೌರ್ಜನ್ಯಗಳನ್ನು ತಡೆಗಟ್ಟಲಿಗೋಸ್ಕರ, ಆರ್ಥಿಕ ಅಸಮಾನತೆಯನ್ನು ತಡೆಗಟ್ಟಲಿಗೋಸ್ಕರ ಕೆಲವೊಂದಿಷ್ಟು ಮಾವೋವಾದಿಗಳು ಹುಟ್ಕೊಳ್ತಾರೆ ಮತ್ತು ನಕ್ಸಲರು ಹುಟ್ಕೊಳ್ತಾರೆ. ಇವ್ರೇನು ಮಾಡ್ತಾರಪ್ಪ ಅಂದ್ರೆ ಈ ಆರ್ಥಿಕ ಅಸಮಾನತೆ ಹೆಸರಿನಲ್ಲಿ ಯಾವುದರಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರಪ್ಪ ಅಂದರೆ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನ ಮಾಡುತ್ತಾರೆ. ಇಷ್ಟೇನಪ್ಪ ಅಂದ್ರೆ ಭಯೋತ್ಪಾದನೆಯ ಕಾರಣಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ಯಾರು ಅನ್ಶಿತ್ ಪಾಲಿಟಿ ಯೂಟ್ಯೂಬ್ ಕ್ಲಾಸಸ್ ಏನೈತಲ್ಲ, ಇದು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿ. ತಪ್ಪದೆ ಎಲ್ಲ ನನ್ನ ವಿದ್ಯಾರ್ಥಿಗಳು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.